ಇವತ್ತು ನಾನು ನನ್ನ ಮೊಮ್ಮಗಳು ನಾಗರ ಪೂಜೆ ಮಾಡ್ಲಿಕ್ಕೆ ಹತ್ತಾಳ. ಪೂಜೆ ಮಾಡೋದು ತೋರಿಸ್ತೀನಿ. ಪೂಜಾಕ್ಕೆ ಬೇಕಾಗೋ ಸಾಮಾನುಗಳು: ಅರಿಶಿನ, ಕುಂಕುಮ, ಅಕ್ಕಿ ಕಾಳು, ಕರಿಕಿ, ಗೆಜ್ಜೆ ವಸ್ತ್ರ, ಬಳಿ, ಕರ್ಮಣಿ. ಮುಂದೆ ಮಂಗಳಗೌರಿನೂ ಇಟ್ಟು ಪೂಜೆ ಮಾಡಬೇಕು. 9 ಎಳೆದ ಹಾರ, ಆಮೇಲೆ ಹುರಿದದ್ದು ಕಡ್ಲಿ, ಅಳ್ಳು, ಗೆಜ್ಜೆ ವಸ್ತ್ರ, ಆಮೇಲೆ ಉಡಿ ತುಂಬಲಿಕ್ಕೆ ಅಕ್ಕಿ ಅಡಿಕೆ, ಎಲೆ ಅಡಿಕೆ, ತೆಂಗಿನಕಾಯಿ ಹೊಡಿಬೇಕು. ಆಮೇಲೆ ನೈವೇದ್ಯ ಮಾಡಬೇಕು. 9 ಕಡುಬು, 9 ಆರತಿ ಮಾಡಿ ನೈವೇದ್ಯ ಮಾಡಬೇಕು. ಕಡುಬು ಅಷ್ಟು ಪೂಜೆ ಮಾಡಿದವ್ರ ತಿನ್ನಬೇಕು. ಕುದಿಸಿದ ಕಡುಬು ಆಗ್ಬೇಕು. ಇವತ್ತು ಪಂಚಮಿ ಕರಿಯಂಗಿರಂಗಿಲ್ಲ. ಕುದಿಸಿದ ಕಡುಬು ಮಾಡಬೇಕು, ಪೂಜೆ ಮಾಡಬೇಕು. ತಿನ್ನಿ. ಮಂಗಳಗೌರಿ ತಗೋ, ಸ್ನಾನ ಮಾಡಿಸಿ ಒರೆಸಿ ಇಡು. ಒಂದು ಹೂ ತಗೊಂಡು ಗಣಪತಿಗೆ ಇಲ್ಲೇ ನಾಗಪುಷ್ಟಿಸು. ಅವಿಗೆ ಜಾಸ್ತಿ ಹೇಳಿಟ್ಟಿದ್ದು ನಾಗಪ್ಪಗ ಅರ್ಶಿನ ಕುಂಕುಮ ನಿಂದ್ರು. ಅರ್ಶಿನ ಕುಂಕುಮ ಎರ್ಸು ನಾಗಪ್ಪಗ, ಗಣಪತಿಗೆ. ನಾಗಪ್ಪಗ ಹಳದಿ ಗೆಜ್ಜೆ ವಸ್ತ್ರ ಮಾಡಬೇಕು. ಕರಿಕೆ ತೆಳಗಿಡು. ಈ ಗಣಪತಿಗೆ ಅರ್ಸು. ಹೂವು ಎರ್ಸು, ಅಳ್ಳು, ನಾಗಪ್ಪಗ ಹುರಿದದ್ದು ಕಡ್ಲಿ, ಜೋಳದೊಡಲು ಅವನ್ನೆಲ್ಲ ಅಮಾಸೆಗಿಂತ ಮುಂಚೆ ಹುರಿದಿಟ್ಟಿರ್ಬೇಕು. ಅಳ್ಳು ಹಾಕು, ನಾಗಪುಷ್ಟಿ ಹಾಕು. ಅಳ್ಳು ಹಾಕು. ಇದು ಹಾಲು ಹಾಕು. ಎಲ್ಲ ಸ್ವಲ್ಪ ಹಾಲು ಹಾಕ್ಬೇಕು. ಎಲ್ಲರ ಪಾಲಿಂದ ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರ ಪಾಲಿಂದ ಹಾಲು ಹಾಕು. ಇದು ಹಾಲು ಉಂಡು ಬೇರೆ ನೀರು ಅಂತ ಹೇಳಿ ಹಾಲು ಉಂಡು ನೀರು ಹಾಕಿ ಅಕ್ಕಿ ಕಾಳು ಹಾಕು. ಇನ್ನು ಮಂಗಳವಾರ ಪೂಜೆ ಮಾಡಬೇಕು. ಕರಿಕಿ, ಉತ್ತರಾಣಿ ಎಲ್ಲ ಎರಿಸ್ಬೇಕು. ಗೆಜ್ಜೆ ವಸ್ತ್ರ ಎರ್ಸು. ಇತ್ತು ಮಂಗಳೂರಿಗೆ ತೊಳೆದಿಟ್ಟಿರು. ಹೇಳಿ ಮಂಗಳೂರಿಗೆ
ಮಂಗಳಗೌರಿ ಪಂಚಪೇಟಿ ಕಾಗೌರಿ ಮಾಡಬೇಕು. ಮಂಗಳಗೌರಿ 9 ಎಲೆ 9 ಅಡಿಕೆ ಕೊಬ್ಬರಿ ಬಟ್ಲದಾಗ ಇಟ್ಟು ಮುಂದಿಡಬೇಕು. ಅಷ್ಟು ಹಾಕಿ ಎರ್ಸಿ ಬಳಿ ಹಾಕಿ ಬಳಿ ಕರಿಮಣಿ ಇಲ್ಲೇ ಹಾಕು. ಅರ್ಶಿನ ಕುಪ್ಪ ಎರ್ಸಿ ನಾವು ಗೆಜ್ಜೆ ಎರ್ಸಿಂದ ಮತ್ತೊಮ್ಮೆ ಅರ್ಶಿನ ಕುಪ್ಪ ಎರಿಸ್ಬೇಕು. ಬಳಿ ಕರಿಮಣಿ ಹಾಕಿಂದ ಈ ಹೂವು ಕರಿಕೆ ಪತ್ರಿ ಎಲ್ಲ ಎರಿಸಿ ಹೂ ಪತ್ರಿ ಮುಂದೆ ಏರಿಸಿ ಬಿಡುತ್ತೆ ಅಷ್ಟೇ ಬಿಡು. ಮುಂದೆ ಏರಿಸು. ದಿವ್ಸಿಗೌರಿ ದಾರ ಇವತ್ತು ತೆಗಿಬೇಕು. ದಿವ್ಸಿಗೌರಿ ದಿವಸ ಹಾಕ್ಕೊಂಡಿದ್ದು ಇವತ್ತು ನಾಗಪ್ಪನ ದಾರ ಹಾಕಬೇಕು. ಇದನ್ನು ನಾಗಪ್ಪನ ಮೇಲೆ ಏರಿಸು. ದಾರ ಹಾಕ್ತೀನಿ ದಾರೆ ಮುಂದೆ ತಗೊಳ್ಳಿ ಬರಂಗೆ ಏರಿಸು. ಮುದ್ದೆ ಮಾಡಿ ಏರಿಸ್ಬಿಡು. ಅಷ್ಟೇ ಏರಿಸು. ಹಿಂದಡೆ ಹಾಕ್ತೀನಿ. ಹೂವು ಏರಿಸು. ಮಂಗಳಗೌರಿ ಹೂವು ಏರಿಸು. ಅಷ್ಟೇ ಇದನ್ನೊಂದು ಇಳಿಸ್ಮೇಲೆ ಅಲ್ಲ ಅಡಿಕೆ ಮೇಲೆ ಒಂದು ಅಡಿಕೆ ಉಡಿ ಅಡಿಕೋ ಇಲ್ಲಿ ಮುಂದೆ ಕಣದ ಪೂಜೆ ಮಾಡಿ 9 ಆರತಿ 9 ಕಡೆಗೂ ನೈವೇದ್ಯ ಮಾಡಬೇಕು. ತುಪ್ಪದಿಗೆ ಹಚ್ಚು. ತೆಂಗಿನಕಾಯಿವರೆಗೂ ನೈವೇದ್ಯ ಮಾಡಬೇಕು. ನೈವೇದ್ಯ ಲಿಸ್ಟ್ ಮಾಡ್ಲಾ ಮಾಡ್ತೀನಿ. ಸರಿ ಎಷ್ಟೇ ಕೊಡು. ನೈವೇದ್ಯ ಮಾಡ್ಬೇಕಲ್ಲ ಅದನ್ನು ಅಡುಗೆ ನಿಂತಿರ ನೈವೇದ್ಯ ಆಗ್ಬೇಕಲ್ಲ. ಅಡುಗೆ ನೈವೇದ್ಯ ಆಗಿದೆ ಎಲ್ಲ ಅಡುಗೆ ನೈವೇದ್ಯ. ಬಾ ಮಂಡ್ಲ ಮಾಡಿ ಇಲ್ಲಿ ಮಂಡ್ಲ ಮಾಡಿ ಅದನ್ನ ಕುಡಿ ಮಾಡೋಕ್ಕಂತ ಅಷ್ಟೇ ಕೊಡು. 1 ಮಿನಿಟ್ ಬಾ ಬಾ ಫೋಟೋ ತೆಗೆದು ಕೊಡು. ನೀ ಅಲ್ಲಿ ಫೋಟೋ ತೆಗಿ. ನೈವೇದ್ಯ ಮಾಡಿ ತೆಂಗಿನಕಾಯಿ ಅಷ್ಟು ನೈವೇದ್ಯ ಮಾಡಿ. ಇಲ್ಲಿ ಅಡಿಕೆ ನೈವೇದ್ಯ ಮಾಡಿ. ಆರತಿ ಮಾಡಿ.
ಗೌರಿ ಗಂಗಾಧರನ ರಾಣಿ ಶ್ರೀ ಗೌರಿ ಮಂಗಳವ ಗೌರಿ. ಅಕ್ಕಿ ಕಾಳು ಹಾಕಿ ಇಡು, ಇಲ್ಲಿ ಹಾಕಿನ ಅಕ್ಕಿ ಕಾಳು ಇಡು. ಕೈ ತಗೋ, ದಕ್ಷಿಣ ನಮಸ್ಕಾರ ಮಾಡು. ಮನೆ ದಾರ ತೆಗೆದು ಹಾಕು, ಈ ದಾರ ಹಾಕು. ಈ ಪೂಜೆಯನ್ನು ಮದುವೆಯಾದ ಹೆಣ್ಣು ಮಕ್ಕಳು 9 ವರ್ಷದವರೆಗೆ ಮಾಡಬೇಕು. ದಿವಸಿ ದಾರ ತೆಗೆದು ನಾಗಪ್ಪನಿಗೆ ಹಾಕಿ ನಾಗಪ್ಪನ 9 ಎಳೆ ದಾರವನ್ನು ಅವತ್ತು ಹಾಕಿಕೊಳ್ಳಬೇಕು.